ಕೇರಳದ ಚೀಫ್ ಮಿನಿಸ್ಟರ್ ಪಿಣರಾಯನ್ ವಿಜಯನ್ ಅವರು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ದೊಡ್ಡ ರಿಕ್ವೆಸ್ಟನ್ನು ಮುಂದಿಟ್ಟವ್ರೆ. ಏನಪ್ಪ ಅಂತಂದರೆ, ಆದಷ್ಟು ಬೇಗನೆ ಕೇರಳಕ್ಕೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್ ಮತ್ತು ಇನ್ನಿತರ ರಕ್ಷಣಾ ಕಾರ್ಯಕರ್ತರನ್ನು ಎಚ್ಚೆತ್ತಿನ ರೀತಿಯಲ್ಲಿ ಕಳಿಸ್ಕೊಡಿ. ಅದಷ್ಟೇ ಅಲ್ಲ, ಇಲ್ಲಿ ಆಗಿರ್ತಕ್ಕಂಥ ನಷ್ಟನ ಸರಿ ಮಾಡಲಿಕ್ಕೆ ಅಂತ ಒಂದಷ್ಟು ಫಂಡನ್ನು ರಿಲೀಸ್ ಮಾಡಿಕೊಡಿ ಅಂತಂತ ಇಂಡಿಯನ್ ಗೌರ್ಮೆಂಟಲ್ಲಿ ತುಂಬ ಮನವಿಯಿಂದ ಕೇಳ್ಕೊಂಡವ್ರೆ. ಅದಷ್ಟೇ ಅಲ್ಲ, ನೆರೆಹೊರ ರಾಜ್ಯ ಆದ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಇಲ್ಲಿಂದನೂ ಸಹ ರಕ್ಷಣಾ ಕಾರ್ಯಕರ್ತರು ಎಚ್ಚೆತ್ತಿನ ರೀತಿಯಲ್ಲಿ ಬಂದು ಕೇರಳದ ಮುಖ್ಯ ಪ್ರದೇಶ ಅಂದರೆ ಭೂಕುಸಿತ ಏರ್ಪಟ್ಟಿರ್ತಕ್ಕಂಥ ಪ್ರದೇಶ ವಯನಾಡಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗಾದರೆ ಕೇರಳದಲ್ಲಿ ಏನಾಗಿದೆ ಏನು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿ ಬಂದೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಇವಾಗ ವಿಡಿಯೋ ಶುರು ಮಾಡೋಣ. ಈ ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು ಕೇರಳ ರಾಜ್ಯಕ್ಕೆ ಸೇರಿದ ವಯನಾಡಿನಲ್ಲಿ ಇರ್ತಕ್ಕಂಥ ಮೇಪಾಡಿ ಅನ್ನೋ ಒಂದು ಸಣ್ಣ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಇದೇ ಮೊದಲನೇ ಬಾರಿಯಲ್ಲ, 2019ರಲ್ಲೂ ಇದೇ ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಅನ್ನೋದು ಆಗಿದೆ. ಬಟ್ ಎತ್ತೆತ್ತಿನ ರೀತಿಯಲ್ಲಿ ಯಾವುದೇ ನಷ್ಟಗಳಿಲ್ಲ. ಬಟ್ ಈ ಬಾರಿ ಲ್ಯಾಂಡ್ ಸ್ಲೈಡ್ ಆಗಿರ್ತಕ್ಕಂಥದ್ದು ತುಂಬ ಅಂದ್ರೆ ತುಂಬಾ ನಷ್ಟವನ್ನು ಏರ್ಪಡಿಸಿದೆ. ಅದರಲ್ಲೂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ವಯನಾಡ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಯಾವುದೇ ರಾಜ್ಯ ಅಂತ ತಗೊಂಡ್ರು ಅಲ್ಲಿ ಟೂರಿಸಮ್ ಅಟ್ರಾಕ್ಟಿವ್ ಪ್ಲೇಸಸ್ ಅಂತ ಇರ್ತಾವಲ್ವ, ಅದೇ ಥರ ಈ ವಯನಾಡು ಸಹ ಹಚ್ಚಸಿರಿನಿಂದ ಸುಂದರ ಸೊಬಗಿನಿಂದ ಕೂಡಿರ್ತಕ್ಕಂಥ ಒಂದು ಅಟ್ರಾಕ್ಟಿವ್ ಟೂರಿಸ್ಟ್ ಪ್ಲೇಸ್ ಅಂತ ಸಹ ಹೇಳ್ಬೋದು. ಇಲ್ಲಿ ಎತ್ತೆತ್ತಿನ ರೀತಿಯಲ್ಲಿ ಸುತ್ತಲೂ ಬೆಟ್ಟ ಗುಡ್ಡ ಹಾಗೆ ಕಾಫಿ ಮತ್ತು ಟೀ ಎಸ್ಟೇಟೇ ಎಚ್ಚೆತ್ತಿನ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಪ್ರದೇಶದ ಬಗ್ಗೆ ಹೇಳಬೇಕು ಅಂತಂದ್ರೂ ಬೆಟ್ಟ ಗುಡ್ಡದಿಂದ ಕೂಡಿದ್ರಿಂದ ಇಲ್ಲಿ ಎಚ್ಚೆತ್ತಿನ ರೀತಿಯಲ್ಲಿ ಮಳೆ ಬಿದ್ದರೆ ವಾಟರ್ ಫಾಲ್ ಆಗೋದು ಮತ್ತು ಲ್ಯಾಂಡ್ ಸ್ಲೈಡ್ ಆಗೋದು ಕಾಮನ್ ಅಂತ ಸಹ ಹೇಳ್ತವ್ರೆ. ಸೊ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಈ ಭೀಕರ ಅಪಘಾತ ಹೇಗಾಯಿತು ಅಂತಂದರೆ, ಈ ಮೇಪಾಡಿ ಅನ್ನೋ ಪ್ರದೇಶದಲ್ಲಿ ಕಂಟಿನ್ಯೂಸ್ಲಿ ಒಂದು 4-5 ದಿನದಿಂದ ಎಡೆಬಿಡದೆ ಮಳೆ ಅನ್ನೋದು ಎಚ್ಚೆತ್ತಿನ ರೀತಿಯಲ್ಲಿ ಹೋಯ್ತಾ ಇತ್ತು. ಅದು ಅಲ್ಲದೆ ಸರಿಸುಮಾರು ಬೆಳಗಿನ ಜಾವ 2 ಗಂಟೆ, ಜುಲೈ 30 ಬೆಳಗಿನ ಜಾವ 2 ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಅನ್ನೋದು ಬೀಳಲಿಕ್ಕೆ ಶುರುವಾಗುತ್ತೆ. ಅದಷ್ಟೇ ಅಲ್ಲ, ಈ ಮೇಪಾಡಿ ಯಾವ ರೀತಿ ಇತ್ತು ಅಂತಂದರೆ, ಬೆಟ್ಟ ಗುಡ್ಡ ಜಾಸ್ತಿ ಇರೋದ್ರಿಂದ ಆ ಮಧ್ಯೆ ಒಂದು ಯಾವುದೋ ಹೊಳೆ ಒಂದು ಹರ್ಕೊಂಡು ಹೋಗ್ತಾಯಿತ್ತಂತೆ. ಆ ಹೊಳೆಗೆ ಜಾಯ್ನ್ ಆಗ್ತಕ್ಕಂಥ ಒಂದು ವಾಟರ್ ಫಾಲ್ ಇದ್ದದ್ರಿಂದ ಆ ವಾಟರ್ ಫಾಲಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಬೀರೋ ತನಕನೂ ಇವ್ರಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ಅವತ್ತಿನ ದಿನ ಕಂಟಿನ್ಯೂಸ್ಲಿ 4-5 ದಿನದಿಂದ ಮಳೆ ಹುಯ್ದಿದ್ದರಿಂದ ಆ ವಾಟರ್ ಫಾಲಿಂದ ಬರ್ತಕ್ಕಂಥ ನೀರಿನ ವೇಗ ಎತ್ತೆಚ್ಚಿನ ರೀತಿಯಲ್ಲಿ ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತಂದಾಗ ಒಂದೆರಡು ಕಡೆ ಲ್ಯಾಂಡ್ ಸ್ಲೈಡ್ ಅನ್ನೋದು ಸಣ್ಣ ಪ್ರಮಾಣದಲ್ಲಿ ಏರ್ಪಡುತ್ತೆ. ಆವಾಗ ಅಲ್ಲಿರ್ತಕ್ಕಂಥ ಜನರಿಗೆ ಅಷ್ಟೊಂದೇನು ಗಮನ ವಹಿಸಲಿಲ್ಲ ಇದ್ರ ಬಗ್ಗೆ ಅವರು. ಬಟ್ ಒಳ್ಳೆ ಎಲ್ಲರೂ ನಿಜಲ್ಲಿ ಜಾರಿರಬೇಕಾದ ಸಂದರ್ಭದಲ್ಲಿ ಆ ಲ್ಯಾಂಡ್ ಸ್ಲೈಡ್ ಅನ್ನೋದು ಎತ್ತೆಚ್ಚಿನ ರೀತಿಯಲ್ಲಾಗಿ ನೀರಿನ ಜೊತೆ ಮಣ್ಣು ಸಹ ಕೊಚ್ಕೊಂಡು ಬಂದು ಆ ಮೇಪಾಡಿ ಅನ್ನೋ ಪ್ರದೇಶದಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿರ್ತಾರೆ. ಅದರಲ್ಲಿ ಒಂದು ಕಷ್ಟಕರ ವಿಷಯ ಏನಪ್ಪ ಅಂತಂದರೆ, ಸುದ್ದಿ ಏನಪ್ಪ ಅಂತಂದರೆ, ಆ ಪ್ರದೇಶದಲ್ಲಿ 70% ಪೀಪಲ್ಸ್ ಈ ಟೀ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಕೂಲಿ ಕಾರ್ಮಿಕರೇ ಯಥೇಚ್ಛಿನ ರೀತಿಯಲ್ಲಿ ಇದ್ದೋದ್ರಿಂದ ಅಲ್ಲಿ ಏನಾಗಿದೆ ಅಂತಂದರೆ, ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದ ಸ್ಥಳ ಸರ್ವನಾಶವಾಗಿದೆ. ಅದು ಬರೀ ನೀರಲ್ಲಿ ಮುಳುಗಿ ಅಲ್ಲ, ನೀರಿನ ಜೊತೆ ಮಣ್ಣು ಸಹ ಕೊಚ್ಕೊಂಡು ಬಂದರೆ ಹೇಗಿರುತ್ತೆ ಅಲ್ವಾ. ಈಗ ಬರೀ ನೀರು ಬಂದ್ರೇ ತಡೀಲಿಕ್ಕಾಗಲ್ಲ. ಆ ನೀರು ಬರ್ತಕ್ಕಂಥ ರಭಸಕ್ಕೆ ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣು ಸಹ ಜೊತೆಗೆ ಬಂದು ಕೊಚ್ಚು ಹೋಗಿ ಆ ಪ್ರದೇಶ ಅನ್ನೋದು ಸರ್ವನಾಶ ಆಗೋಗ್ಬಿಟ್ಟಿದೆ. ಈ ಸಾವು ಅಂತಕ್ಕಂಥದ್ದು ಎಲ್ಲಿ ಯಾರಿಗೆ ಯಾವಾಗ ಬರುತ್ತೆ ಅನ್ನೋದನ್ನು ಹೇಳಲಿಕ್ಕಾಗಲ್ಲ. ಅದರಲ್ಲೂ ಈ ವಯನಾಡಲ್ಲಿ ಆಗಿರ್ತಕ್ಕಂಥ ಈ ಭೀಕರ ಅಪಘಾತ, ಹಾಗೆ ಈ ಭೀಕರ ಅಪಘಾತದಲ್ಲಿ ಉಂಟಾಗಿರ್ತಕ್ಕಂಥ ನಷ್ಟವನ್ನು ಸರಿ ಮಾಡಲಿಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಎನಿವೆ ಸ್ಕ್ವಾಡ್, ನನಗೆ ತಿಳಿದ ಮಟ್ಟಿಗೆ ಸರಿಸುಮಾರು 150ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಆ ನೀರು ಮತ್ತು ಮಣ್ಣಲ್ಲಿ ಕೊಚ್ಚೋಗಿರ್ತಕ್ಕಂಥ ಜನರ ಸಂಖ್ಯೆ 250ಕ್ಕೂ ಹೆಚ್ಚಾಗಿ ಏರಿಕೆ ಆಗ್ತಾಯಿದೆ. ಸೊ ಅದನ್ನು ಸಹ ಒಂದು ಕಡೆ ಫ್ಯಾಮಿಲಿ ರಿಲೇಷನ್ಸ್ ಉಳಿದಿರ್ತಕ್ಕಂಥವ್ರ ಮೂಲಕ ಮಾಹಿತಿಯನ್ನು ತಗೊಂಡು ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ರಕ್ಷಣಾ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಟೈಮಲ್ಲಿ ಎಷ್ಟೋ ಜನ ಅವರ ಊಟಕ್ಕೆ ಅಲ್ಲಿ ಎಫೆಕ್ಟ್ ಆಗಿರ್ತಕ್ಕಂಥ ಪೀಪಲ್ಸ್ ಮತ್ತು ಉಳಿದಿರ್ತಕ್ಕಂಥ ಪೀಪಲ್ಸ್ ಅಂದರೆ ಮನೆ ಮತ್ತು ಅವರ ದೈನಂದಿನ ಜೀವನದಲ್ಲಿ ಏನು ಸಹ ಗಿಟ್ಟಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಜನರಿಗೆ ಎಷ್ಟೋ ಜನ ಸಪೋರ್ಟಿವ್ ಆಗಿ ಊಟ ಇರ್ಬೋದು, ನೀರು ಮತ್ತು ಮತ್ತಿತರ ವಿಷಯಕ್ಕೋಸ್ಕರ ಸಹಾಯ ಅನ್ನೋದನ್ನು ಮಾಡ್ತಾವ್ರೆ.
ನಾನು ಸಹ ನನ್ನ ಕೈಲಾದ ಒಂದು ಸಹಾಯನ ಮಾಡ್ತಾಯಿದ್ದೀನಿ. ಸೊ ನನಗೇನಾದರೂ ಪ್ರಾಪರ್ ಯಾರಾದಾದರೂ ನಂಬರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನ್ನ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ನಾನು ಹಾಕ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಅವ್ರಿಗೆ ನೆರವಾಗಿರಿ. ಇಂಥ ಸಮಯದಲ್ಲಿ ಮನುಷ್ಯನಿಗೆ ಮನುಷ್ಯ ಮಾತ್ರ ಆಗಬೇಕು. ಎನಿವೇಸ್ ಇದನ್ನು ಬಿಟ್ಟರೆ ನಮ್ಮ ಕೈಲಿ ಹೇಳ್ಕೊಳಕ್ಕಾಗೋದು ಒಂದೇ, ಪ್ರೇ ಫಾರ್ ವಯನಾಡು. ಎಲ್ಲ ದೇವರಿಚ್ಛೆ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ